ಆಲ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಲಾಗ್ ಮಂಗಳವಾರದ ಲಾಗ್ ಆಗಿರುತ್ತೆ ನೋಡಿ. ಬೆಳಗ್ಗೆಲಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆಲಿಂದಾನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸನ್ನಿಗೆ ಟಿಫಿನ್ಗೋಸ್ಕರ ಎಲ್ಲ ತರಕಾರಿನ ಹಾಕ್ಬಿಟ್ಟು ನಾನು ರವೆ ಉಪ್ಪಿಟ್ಟು ಮಾಡ್ತಾ ಇದ್ದೆ ನೋಡಿ. ಸನ್ನಿಗೆ ಈ ಥರ ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಇದರಲ್ಲಿ ಇಷ್ಟ ಆಗ್ಲಾರ್ದಂದ್ರೆ ಶೇಂಗಾ ಒಂದು ಇಷ್ಟಪಡಲ್ಲ ಅವನು. ಆನಿಯನ್ ತುಂಬಾ ಇಷ್ಟಪಟ್ಟು ತಿಂತಾನೆ. ಹಂಗಾಗಿ ಅವನಿಗೆ ನಾನು ಆಪ್ಷನ್ ಇರಲ್ಲಲ್ವಾ, ಇವತ್ತು ಅನಿವಾರ್ಯ ಉಪ್ಪಿಟ್ಟೇ ಮಾಡಬೇಕಾಗಿರುತ್ತೆ ಅಂದಿನ ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ ಅವನಿಗೆ ಟಿಫಿನ್ ಕಟ್ಟಿರ್ತೀನಿ. ಹಂಗಂದ್ರೆ ತಿಂದು ಬರ್ತಾನೆ ಅವನು. ಇಲ್ಲಾಂದರೆ ಮತ್ತು ಅದ್ರ ಜೊತೆ ಮೊಸರು ಕೂಡ ಇರಬೇಕು ಅವನಿಗೆ, ಹಂಗಂದ್ರೆ ತಿಂದು ಬರ್ತಾನೆ, ಇಲ್ಲಾಂದರೆ ತಿಂದು ಬರಲ್ಲ ನೋಡಿ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟೂ ರೆಡಿಯಾಗಿದೆ. ನಮ್ಮ ಹಸ್ಬೆಂಡ್ ಇವತ್ತು ಡ್ಯೂಟಿಗೆ ಹೋಗಿರಲಿಲ್ಲ, ಅಂದರೆ ಸ್ವಲ್ಪ ಲೇಟಾಗಿ ಹೋಗೋರಿದ್ರಲ್ವ, ಹಂಗಾಗಿ ಅವನಿಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ, ನೀನು ಕಂಟಿನ್ಯೂ ಕೆಲಸ ಮಾಡು ಅಂತೇಳಿ ಬೆಳಗ್ಗೆನೇ ನನಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ರು. ತುಂಬ ಅಂದರೆ ತುಂಬಾ ಫ್ರೆಶ್ ಆಗಿದ್ವು ತರಕಾರಿ. ಹಾಗಾಗಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ನ ಡ್ಯೂಟಿಗೆ ಕಳಿಸಿ ನಾನು ತರಕಾರಿನ ಎಲ್ಲನೂ ಕ್ಲೀನಾಗಿ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೆ ನೋಡಿ. ನಾರ್ಮಲ್ ಆಗಿ ನನ್ನ ಲಾಗ್ನ ಯಾರೆಲ್ಲ ಮುಂಚೆಲಿಂದ ನೋಡ್ತಾ ಬರ್ತಿದ್ದೀರಾ ಅವರೆಲ್ಲರೂ ಅಫ್ಕೋರ್ಸ್ ಗೊತ್ತೇ ಇರುತ್ತೆ. ನಾನು ತರಕಾರಿನ ಮೊದಲು ನೀಟಾಗಿ ತೊಳ್ಕೊಂಡು ಬಿಡ್ತೀನಿ. ಯಾವಾಗಲೂ ನಾನು ತರಕಾರಿ ತಂದಾಗ ಇದೊಂದು ಪ್ರೊಸೆಸ್ ಮಾಡ್ತೀನಿ ನೋಡಿ. ಈ ಬುಟ್ಟಿಗೆ ಹಾಕಿ ತರಕಾರಿನ ಕ್ಲೀನಾಗಿ ತೊಳೆದಿಟ್ಕೊಂಡು ಬಿಡ್ತೀನಿ. ಯಾಕಂದರೆ ತರಕಾರಿನ ನೊಣ ಕುಂತ್ಕೊಂಡಿರುತ್ತೆ, ಏನೋ ನನಗೆ ಇಷ್ಟ ಆಗಲ್ಲ. ಇನ್ನು ಈ ಕಡೆ ಈರುಳ್ಳಿನ ಬಾಸ್ಕೆಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಮುಂಚೆನೇ ಟಿಶ್ಯೂ ಪೇಪರ್ ಹಾಕಿ ಇಟ್ಬಿಡ್ತೀನಿ. ಯಾಕಂದರೆ ಈರುಳ್ಳಿ ಒಂದೊಂದು ಸತೆ ಕೊಳ್ತೋಗಿದ್ರೆ ಕೆಟ್ಟೋಗಿದ್ರೂ ಏನೋ ಟಿಶ್ಯೂ ಪೇಪರ್ ಮೇಲೆ ಎಲ್ಲನೂ ಬಿದ್ದುಬಿಟ್ಟಿರುತ್ತೆ. ಹಾಗಾಗಿ ನಾನು ಟಿಶ್ಯೂ ಪೇಪರ್ನ ಹಾಕಿ ಈರುಳ್ಳಿನ ಹಾಕಿಡ್ತೀನಿ. ಈ ಥರ ಮಾಡೋದ್ರಿಂದ ಏನಪ್ಪ ಅಂತಂದರೆ ಬಾಸ್ಕೆಟ್ ಹಾಳಾಗಲ್ಲ. ಇನ್ನು ಈ ಕಡೆ ಸ್ವಲ್ಪ ಉಪ್ಪು ಆ್ಯಂಡ್ ಅರಿಶಿನ ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲ ತರಕಾರಿನ ನೀಟಾಗಿ ತೊಳಿತಾ ಇದ್ದೀನಿ ನೋಡಿ. ಯಾಕೆ ಈ ಥರ ತರಕಾರಿನ ನಾನು ತೊಳಿತೀನಿ ಅಂದರೆ ನನಗೆ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ನನಗೆ ಒಂಥರ ಅನಿಸ್ಬಿಡುತ್ತೆ. ಈ ಹೊರಗಡೆ ಎಲ್ಲ ಇಟ್ಟಿರ್ತಾರಲ್ವ ನೊಣ, ಸೊಳ್ಳೆ, ಯಾವ್ದು ಬೇಕಾದರೂ ಕುಂತ್ಕೊಂಡಿರ್ಬೋದು. ಹಂಗಾಗಿ ನನಗೆ ಒಂದ್ಸಲ ತೊಳ್ಕೊಂಡು ಬಿಡೋಣ, ಆಮೇಲೆ ಮತ್ತೆ ಮಾಡುವಾಗನೂ ತೊಳ್ಕೊತೀನಿ, ಬಟ್ ತೊಳೆದಿಟ್ಕೊಂಡು ಬಿಡೋಣ ಅಂತ ತೊಳೆದಿಟ್ಕೊತಿದ್ದೀನಿ ನೋಡಿ. ಎಲ್ಲ ಸೊಪ್ಪು ಕೂಡ ಬೆಳಗ್ಗೆನೇ ತುಂಬ ಚೆನ್ನಾಗಿರ್ತವೆ, ಫ್ರೆಶ್ ಅಂದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿದ್ವು. ಎಲ್ಲನೂ ಸೊಪ್ಪನ್ನು ಬಿಡಿಸಿ ಇಟ್ಕೊತಿದ್ದೀನಿ. ನನ್ನ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಕೆಲವು ಜನ ಫ್ರೆಂಡ್ಸ್ ಕೇಳ್ತಾಯಿದ್ರು ಯೂಟ್ಯೂಬ್ ಮಾಡೋದು ಸುಲಭನಾ ಆ್ಯಂಡ್ ಕಷ್ಟನಾ ಅಂತ. ಯೂಟ್ಯೂಬ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸಿಂಪಲ್ಲಾಗಿ ಹೇಳ್ಬೋದಂದರೆ ಹೋಮ್ ಫ್ರಮ್ ವರ್ಕ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಕೆಲಸ ಇರುತ್ತೆ ಇದರಲ್ಲೂ ಕೂಡ. ನಾವು ಯಾವ ರೀತಿ ಮನೆಯಲ್ಲಿ ಒಂದು 1/2 ಅವರ್ಗೆಲ್ಲ ಮುಗಿಸ್ಕೋಬೋದಾದ ಕೆಲಸನ ನಾವು ಕ್ಯಾಮ್ರಾ ಇಟ್ಕೊಂಡು 2 ಗಂಟೆ ಒಳಗೆ 1 ಗಂಟೆ ತನಕನೂ ನಾವು ಮಾಡ್ಕೋಬೇಕಾಗುತ್ತೆ. ಕರೆಕ್ಟು ನಾವು ಯಾವ ಫೋರ್ಸಸಲ್ಲಿ ನಾವು ಅಡುಗೆ ಮಾಡ್ತಿರ್ತೀವಿ ಆ ಕಡೆ ಕ್ಯಾಮ್ರಾ ಇಡಬೇಕಾಗುತ್ತೆ, ಮತ್ತೆ ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಕಡೆ ಇಟ್ಕೋಬೇಕಾಗುತ್ತೆ. ಪ್ರೊಸೆಸ್ನ ನಾವು ಈ ಥರ ಮಾಡಬೇಕಾಗುತ್ತಲ್ವ. ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟದಲ್ಲೂ ಕೂಡ ಇಂಟ್ರೆಸ್ಟ್ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿಪಟ್ಟು ಮಾಡ್ಬೋದು. ನಾನು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಇಷ್ಟಪಟ್ಟು ಖುಷಿಪಟ್ಟು ನನ್ನ ಆಯ್ಕೆ ಮಾಡಿ ನಾನು ಮಾಡ್ತಕ್ಕಂಥ ಚಾನಲ್ ನೋಡಿ. ಇದು ಯೂಟ್ಯೂಬ್ನ ನಾನು ತುಂಬಾ ಇಷ್ಟಪಟ್ಟು ಮಾಡ್ತಿರೋದು, ಹಂಗಾಗಿ ನನಗೆ ಖುಷಿ ಇದೆ. ಬಟ್ ತುಂಬಾ ಕೆಲಸ ಆಗುತ್ತೆ, ಬಟ್ ಪರವಾಗಿಲ್ಲ, ನಾನು ಖುಷಿಪಟ್ಟು ಮಾಡ್ತೀನಿ. ನೆಕ್ಸ್ಟು ಬರೀ ವಿಡಿಯೋ ಮಾಡೋದಷ್ಟೇ ಕಷ್ಟ ಅಲ್ಲದೆ ಎಡಿಟಿಂಗ್ ಕೂಡ ತುಂಬಾ ಕಷ್ಟ ಇದೆ. ನಾವು ಎಷ್ಟು ಶಾರ್ಟ್ಸ್ ತೊಗೊಂಡಿರ್ತೀವಲ್ವ ಅಷ್ಟು ಶಾರ್ಟ್ಸ್ ಕೂಡ ನಾವು ಎಲ್ಲನೂ ಮ್ಯಾಚ್ ಮಾಡಿ ಎಡಿಟ್ ಮಾಡಿ ಅದಕ್ಕೆ ಥಂಬ್ಲೈನ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡೋಷ್ಟಿಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ. ಬಟ್ ಇಷ್ಟಪಟ್ಟು ಮಾಡಿದರೆ ಕಷ್ಟದಲ್ಲೂ ಪ್ರತಿಫಲ ಸಿಗುತ್ತೆ ಅಂತಾರಲ್ವ, ಆ ಥರ ಆಗ್ಬೋದು. ಅಂದರೆ ಇದಕ್ಕೆ ತುಂಬ ಅಂದರೆ ತುಂಬಾ ತಾಳ್ಮೆ ಬೇಕು. ನೀವು 1 ವೀಕಲ್ಲಿ 1 ಮಂತಲ್ಲಿ 2 ಮಂತ್ಸಲ್ಲಿ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂದರೆ ಆಗಲ್ಲ. ನಾನು ಕಂಟಿನ್ಯೂವರ್ಸ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 1 ಇಯರ್ ಆಯಿತು.
ನಾನು ಯಾವುದೇ ರೀತಿ ಎನರ್ಜಿ ಡೌನ್ ಮಾಡದೆ ನಾನು ಕಂಟಿನ್ಯೂ ಆಗಿ ನಾನು ಒಂದು ಯೂಟ್ಯೂಬ್ನ ಮೂವ್ ಮಾಡ್ತಾ ಇದ್ದೀನಿ. ನನಗೊಂದು ಭರವಸೆ ಇದೆ, ಈ 1 ಇಯರಲ್ಲಂದ್ರೂ ಮುಂದಿನ 1 ಇಯರಲ್ಲಾದರೂ ನಾನು ಸಕ್ಸಸ್ ಆಗ್ತೀನಿ ಅನ್ನೋದೊಂದು ಭರವಸೆ ಇದೆ. ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಯಾರು ನೀವೆಲ್ಲರೂ ಯೂಟ್ಯೂಬ್ ಚಾನಲ್ನ ಮಾಡ್ಬೇಕು ಅನ್ನೋರು ಕೂಡ ತುಂಬಾ ತಾಳ್ಮೆನ ತಗೊಂಡು ಕಂಟಿನ್ಯೂ ಮಾಡಿ. ಸಕ್ಸಸ್ ಅಂತೂ ಖಂಡಿತ ಸಿಗುತ್ತೆ ಅನ್ಕೊತೀನಿ. ನಾನು ಕೂಡ ಅದೇ ಸಕ್ಸಸ್ ದಾರಿಯಲ್ಲೇ ಇದ್ದೀನಿ. ಇನ್ನೂ ನನಗೆ ಸಕ್ಸಸ್ ಸಿಕ್ಕಿಲ್ಲ, ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನಿಮಗೂ ಕೂಡ ಅಷ್ಟೇ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೂಡ ತರಕಾರಿನ ಎಲ್ಲನೂ ತೊಳೆದು ಸ್ವಲ್ಪ ಹೊತ್ತು ಇಟ್ಬಿಟ್ಟಿದ್ನಲ್ವಾ, ಈ ಥರ ನಾನು ಪಾತ್ರೆಯಲ್ಲಿ ಇಟ್ಕೊಂಡಿರೋದ್ರಿಂದ ಆಲ್ರೆಡಿ ಅದು ಒಂದು ಸ್ವಲ್ಪ ನೀರು ಜಾನಿ ಎಲ್ಲನೂ ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಅದನ್ನು ತೆಗೆದು ಈ ಥರ ನಾನು ಬಾಸ್ಕೆಟ್ ಮಾಡಿದ್ದೀನಿ ನೋಡಿ, ಇದರಲ್ಲಿ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸ್ಕೊತೀನಿ. ಈ ಥರ ನಾನು ಆರ್ಗನೈಸರ್ ಮಾಡ್ಕೊತೀನಿ ನೋಡಿ ಫ್ರಿಜ್ಜಲ್ಲಿ. ಈ ಥರ ಮಾಡೋದ್ರಿಂದ ಸ್ಪೇಸಸ್ ಸ್ವಲ್ಪ ಕಡಿಮೆ ಉಳಿಯುತ್ತೆ. ನಾನೇನಪ್ಪ ಅಂದರೆ ಆಲ್ಮೋಸ್ಟ್ ನಾನು ದಿನಸಿ ಐಟಮ್ನೇ ಫ್ರಿಜ್ಜಲ್ಲಿ ಒಟ್ಬಿಟ್ಟಿದ್ದೀನಿ. ನಾನು ಯಾವಾಗಲೂ ಹೇಳೋ ಥರನೇ, ನಾನು ಜಾಸ್ತಿ ಊರಲ್ಲಿ ಇರದೇ ಕಾರಣ ಒಂದು ಸ್ವಲ್ಪ ಹಾಳಾಗಬಾರ್ದು ಅನ್ನೋ ದೃಷ್ಟಿಲಿ ನಾನು ಯಾವಾಗಲೂ ಸ್ವಲ್ಪ ದಿನಸಿನ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಮೇಂಟೈನ್ ಮಾಡ್ತಾ ಇರ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ಸ್ಪೇಸಸ್ ಜಾಸ್ತಿ ಬೇಕಾಗುತ್ತೆ ನೋಡಿ. ಹಾಗಾಗಿ ಚಿಕ್ಕ ಚಿಕ್ಕ ಬಾಸ್ಕೆಟ್ನ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ ನನಗಂತೂ. ಎಷ್ಟೇ ನೀವು ಸೊಪ್ಪು ತೊಗೊಂಡು ಬರ್ರಿ, ಅದರೊಳಗೆ ನಾವು ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಇನ್ನು ಈ ಕಡೆ ನಾನು ಲಾಸ್ಟ್ ಟೈಮ್ ತೊಗೊಂಡು ಬಂದಿರೋ ಟೊಮೊಟೊ ಕಾಯಿ ಮಿಕ್ಕೋಗಿದ್ವು, ಅದರಿಂದ ಸ್ವಲ್ಪ ಚಟ್ನಿ ಆದರೂ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಹೆರ್ಚ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡು. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು 15 ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದರೆ ಇದು ಹಸಿ ಖಾರನೂ ಅನ್ಬೋದು, ಟೊಮೊಟೊ ಚಟ್ನಿನೂ ಅನ್ಬೋದು, ತುಂಬಾ ಫೇಮಸ್ಸು. ಅದು ಚೆನ್ನಾಗಿ ಹುರಿದ ತಕ್ಷಣವೇ ಒಂದು ಹೆಚ್ಚಿರೋ 3 ಟೊಮೊಟೊ ಕಾಯಿ, 1 ಈರುಳ್ಳಿನ ತೊಗೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಫ್ರೈ ಆಗಿರ್ಬೇಕಂದ್ರೆ ಎಲ್ಲ ಈರುಳ್ಳಿ ಆ್ಯಂಡ್ ಟೊಮೊಟೊ ಫುಲ್ ಚೆನ್ನಾಗಿ ಫ್ರೈ ಆಗಿರ್ಬೇಕು ನೋಡಿ. ಆ ಥರ ಎಲ್ಲನೂ ಹುರಿದಿಟ್ಕೊಳ್ಳಿ. ಈ ಟೈಮಲ್ಲಂತೂ ಸ್ವಲ್ಪ ಲೈಟಾಗಿ ಘಾಟ ಬರ್ತಿರುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಆಮೇಲೆ ಸಖತ್ತಾಗಿರೋ ಟೇಸ್ಟ್ ಆಗಿರೋ ಚಟ್ನಿ ರೆಡಿ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ನಮ್ಮ ಹಸ್ಬೆಂಡ್ ಅಂತೂ ತುಂಬಾ ಇಷ್ಟಪಟ್ಟರು. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ನೀವು ಖಾರ ತಿಂದಿಲ್ಲ ಅಂದರೆ ಖಾರ ಕಡಿಮೆ ಹಾಕ್ಕೊಳ್ಳಿ. ನಾನು ಕಡಿಮೆ ಹಾಕ್ಕೊಂಡು ಆ್ಯಂಡ್ ಟೊಮೊಟೊ ಆ್ಯಂಡ್ ಈರುಳ್ಳಿನ ಜಾಸ್ತಿ ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು. ಇದು ಇವಾಗ ರೆಡಿ ಆಗೋಗಿದೆ. ಇದನ್ನು ಒಂದು 5 ಮಿನಿಟ್ಸ್ ಆರ್ಲಿಕ್ಕೆ ಬಿಟ್ಬಿಡ್ಬೇಕು. ಈ ಥರ ಆರಾದಮೇಲೆ ಒಂದು ಜಾರಿಗೆ ಎಲ್ಲನೂ ಹಾಕ್ಕೊಂಡು ಒಂದು ಜಾರಿಗೆ ಕ್ಲೀನಾಗಿ ಏನು ಎಣ್ಣೆ ಉಳಿದಿರುತ್ತಲ್ವ, ಇದಕ್ಕೆ ಮೇನ್ ಎಣ್ಣೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಯಿಲ್ ಜಾಸ್ತಿ ಹಾಕಲೇಬೇಕು. ನೆಕ್ಸ್ಟು ಜೀರಿಗೆ. ಸ್ವಲ್ಪ ವಿಡಿಯೋ ಸೆಟ್ಟಿಂಗ್ ಮಿಸ್ಟೇಕ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಎಸಳೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. 2-3 ಎಸಳೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದರಲ್ಲಿ. ಇನ್ನು ಖಾರ ಅವಾಯ್ಡ್ ಮಾಡೋಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಶೇಂಗಾದ ಪುಡಿ ಆಗಿರ್ಬೋದು, ಹುರಿದ ಶೇಂಗಾ ಕೂಡ ಆ್ಯಡ್ ಮಾಡಿಕೊಂಡು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದರೆ ಒಂಥರ ಫುಲ್ ಸ್ಪೈಸಿ ಆ್ಯಂಡು ಚೆನ್ನಾಗಿರೋ ಚಟ್ನಿ ರೆಡಿ ಆಗುತ್ತೆ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಅಂದರೆ ತುಂಬಾ ಫೇಮಸ್ಸು ಇದು. ಚಪಾತಿಯಲ್ಲಾಗಿರ್ಬೋದು, ಬಿಸಿ ರೊಟ್ಟಿಯಲ್ಲಾಗಿರ್ಬೋದು, ಖಡಕ್ ರೊಟ್ಟಿಯಲ್ಲಾಗಿರ್ಬೋದು, ತಿನ್ನೋಕ್ಕಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಇನ್ನು ಸಾಯಂಕಾಲ ನಮ್ಮ ಹಸ್ಬೆಂಡು ಡ್ಯೂಟಿಲಿಂದ ಬಂದಮೇಲೆ ನಾನು ಹೊರಗಡೆ ಸ್ವಲ್ಪ ತೋರಣ ಚೇಂಜ್ ಮಾಡಬೇಕಾಗಿತ್ತು, ಹಾಗಾಗಿ ಮಾಡಿಸ್ತಾ ಇದ್ದೆ ನೋಡಿ. ಅದು ಸ್ವಲ್ಪ ಹಳೇದಾಗೋಗಿದಲ್ವ. ಇನ್ನು ವರಮಹಾಲಕ್ಷ್ಮಿ ಟೈಮಲ್ಲಿ ಹೊಸ ತೋರಣ ತೊಗೊಂಡಿದ್ನಲ್ವ, ಅದನ್ನು ಇನ್ನೂ ಹಾಕಿರಲಿಲ್ಲ. ಹಿಂಗೆ ಟೈಮ್ ಬಂದಿರಲಿಲ್ಲ ನೋಡಿ, ಆ ಕಡೆ ಈ ಕಡೆ ಹೋಗೋದಾಗ್ಬಿಟ್ಟಿತ್ತು. ಹಂಗಾಗಿ ಇವತ್ತು ಕಂಪಲ್ಸರಿ ಸಿಕ್ಬಿಟ್ಟಿದ್ರಲ್ವ, ಕಂಪಲ್ಸರಿ ಹಾಕ್ಬಿಡೋಣ, ಹಿಂಗೆ ಹೋಗ್ಬಿಡುತ್ತೆ ಟೈಮ್ ಅಂತೇಳಿ ಹಾಕ್ತಾ ಇದ್ದೀನಿ ನೋಡಿ. ಅದನ್ನು ಸೆಟ್ ಮಾಡಿ ಹಾಕ್ತಾಯಿದ್ರು. ನನಗೆ ಯಾವ ಕೆಲಸ ಯಾವಾಗ ಆಗ್ಬಿಡ್ಬೇಕೋ ಆವಾಗ ಆಗ್ಬಿಡ್ಬೇಕು, ಇಲ್ಲಾಂದರೆ
ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ನಾನು ಮುಂಚೆಲಿಂದನೂ ಹೀಗೆ ನಾನು ಚಿಕ್ಕವಳು ಇದ್ದಾಗ್ಲಿಂದನೂ ಇದೇ ಥರನೇ. ನನ್ಗೇನು ಕೆಲಸ ಅನ್ಕೊಂಡಿರ್ತೀನಲ್ವಾ ಅದು ಪಟ ಪಟ್ ಅಂತ ಆಗ್ಬಿಡ್ಬೇಕು, ಇಲ್ಲಾಂದರೆ ಏನೋ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ. ಅಂದರೆ ನಾನು ದೊಡ್ಡ ಏನು ಅನ್ಕೊಳ್ಳಲ್ಲ, ಇಷ್ಟೇ ಚಿಕ್ಕ ಪುಟ್ಟದ್ರೊಳಗೆ ನಾನು ತುಂಬ ಖುಷಿ ಪಡ್ತೀನಿ. ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ನೋಡಿ. ಇದೇನು ಈ ಮುಂಚೆದೇನು ಉಳ್ಕೊಂಡಿತ್ತಲ್ವ ಅದನ್ನು ದೇವ್ರ ಮನೆ ಮುಂದೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ದೇವ್ರ ಮನೆ ಮೇಲೇನೂ ಈ ಥರ ತೋರಣ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಇಲ್ಲಿ ಕರ್ಟನ್ ಹಾಕ್ತಾ ಇದ್ದೀವಲ್ವ, ಅದು ಏನೋ ಪ್ರಾಬ್ಲಮ್ ಆಗಿತ್ತು, ಅದನ್ನು ಕೂಡ ರೆಡಿ ಮಾಡಿ ಹಾಕ್ತಾ ಇದ್ರು. ನಾವು ಈ ಥರ ಕರ್ಟನ್ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಕೀ ಎಲ್ಲ ಹಾಕೊಂಡೋದಾಗ ಸೇಫ್ಟಿ ಇರಲಿ ಅಂದ್ಬಿಟ್ಟು ಕಂಪಲ್ಸರಿ ಕರ್ಟನ್ನ ಮೇಂಟೈನ್ ಮಾಡ್ತೀನಿ ನಾನು. ಇದೇ ನಾಳಿದ್ದು ತೋರಣ ಇತ್ತಲ್ವಾ ಅದನ್ನು ದೇವ್ರ ಮನೆ ಮುಂದೆ ಹಾಕ್ಬಿಡೋಣ ಅಂತೇಳಿ ದೇವ್ರ ಮನೆ ಮುಂದೆ ಹಾಕ್ತಾ ಇದ್ವಿ. ಈ ಟೈಮಲ್ಲಿ ಕಿತ್ತಾಡ್ತಾ ಇದ್ವಿ ನಾನು ನಮ್ಮ ಹಸ್ಬೆಂಡು. ಅವ್ರಿಗೆ ಹಾಕಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ನನಗೆ ಸಿಟ್ಟು ಬರ್ತಾ ಇತ್ತು. ಇಷ್ಟೇ ಹಾಕಕ್ಕೆ ಬರಲ್ವಾ ನಿನಗೆ, ಹಂಗೆ ಹಿಂಗೆ ಅಂತ ಜಗಳ ಆಡ್ತಾ ಇದ್ದೆ. ಪರವಾಗಿಲ್ಲ ಮತ್ತೆ ಫುಲ್ ಹಾಕ್ಕೊಟ್ರು. ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಣಿಸ್ತಾ ಇತ್ತು. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಥವಾ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗೇನೋ 50-50 ಅನಿಸಿತು, ತೆಗೆದ್ಬಿಡ್ಲಾ ಅಂತ ಒಂದ್ಸತಿ ಅನಿಸಿತು. ಬಟ್ ಪರವಾಗಿಲ್ಲ, ನೋಡೋಣ, ಚೆನ್ನಾಗಿ ಒಂದು ಸ್ವಲ್ಪ ದಿನ ಹಾಗೆ ಹೋದರೆ ನಮಗೂ ನೋಡೋಕೆ ಪರ್ಫೆಕ್ಟ್ ಅನಿಸುತ್ತೆ, ರೂಢ ಬಿದ್ದುಬಿಡುತ್ತೆ ಅಂತೇಳಿ ಹಾಗೆ ಬಿಟ್ಟೆ ನೋಡಿ. ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಉಳ್ಕೊಂಡು ಬಿಡ್ತಲ್ವಾ, ಅದು ನನಗೆ ಯಾಕೋ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂತ ಅನಿಸಿತು. ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಕ್ಕದಾಗಬೇಕಾಗಿತ್ತೇನೋ ತೋರಣ ಇದು ದೇವ್ರ ಮನೆಗೆ. ಬಟ್ ಪರವಾಗಿಲ್ಲ ಅಂದ್ಬಿಟ್ಟು ಹಾಕ್ಸ್ದೆ. ನೋಡೋಣ ಇನ್ನೊಂದು ಸ್ವಲ್ಪ ದಿನ ಓಕೆ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ತೆಗೆದ್ಬಿಡೋಣ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅಂತ ಬಿಟ್ಟಿದ್ದೀನಿ. ನನಗೆ ತೋರಣ ಹಾಕಿರೋದು ಅಷ್ಟೊಂದು ಇಷ್ಟ ಅನಿಸ್ತಾ ಇರಲಿಲ್ಲ. ಹಾಕೋದು ಫಸ್ಟಿಗೆ ನಾನೇ ಹಾಕೋಣ ಅಂದಿರೋದು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಇದು ತುಂಬಾ ಇಷ್ಟ ಆಯಿತು. ಇರಲಿ ಬಿಡು, ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ಎಕ್ಸ್ಟ್ರಾ ಲುಕ್ ಕಾಣಿಸ್ತಾ ಇದೆ ಅಂತ. ನಾನು ಬೇಡ ಬಿಡು, ತೆಗೆದ್ಬಿಡು, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಒಂಥರ ಫುಲ್ ಜಾತ್ರೆ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದೆ. ಅವ್ರಿಗೆ ಇಷ್ಟ ಆಯ್ತಲ್ವಾ, ಹಂಗಾಗಿ ಒಂದು ಸ್ವಲ್ಪ ದಿನ ಇಟ್ಕೊ ಆಮೇಲೆ ನೋಡೋಣ ಅಂತೇಳಿ ಹಾಗೆ ಬಿಟ್ಟರು. ನೀವು ಕೂಡ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಕಾಣಿಸ್ತಾ ಇದೆ, ತೆಗೆದ್ಬಿಡ್ಲಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ಕಡೆ ನೋಡಿ, ಇವರೇ ನಮ್ಮ ಹಸ್ಬೆಂಡು, ಇಲ್ಲಿದ್ದಾರಲ್ಲ ಇವರೇ ನಮ್ಮ ಹಸ್ಬೆಂಡ್. ಇವನು ನನ್ನ ಒನ್ ಆ್ಯಂಡ್ ಓನ್ಲಿ ಕಳ್ಳನ ಮಗ. ಯಾರು? ಇದು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಲ್ವಾ, ಅದು ಏನಿದು ಗಂಟೆ ಕೊಟ್ಟರೆ, ಇಷ್ಟಪಟ್ಟವ್ರಿಗೆ ಗಂಟೆ ಕೊಟ್ಟರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಮೊನ್ನೆ ಏನೆಲ್ಲ ಅದು ಯಾವುದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಲ್ಲ ನಮ್ಮ ಹಸ್ಬೆಂಡು, ನನಗೋಸ್ಕರ ಈ ಗಂಟೆ ತಗೊಂಡು ಬಂದಿದ್ದಾರೆ ನೋಡಿ, ನನಗೆ ಒಳ್ಳೇದಾಗಲಿ ಅಂದ್ಬಿಟ್ಟು. ಇದೊಂದು ದೊಡ್ಡ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಮಾಮಿ. ಒಳ್ಳೇದಾಗಲಿ ಅಂತ ಕೊಟ್ಟಿದ್ದಾರಲ್ವಾ, ಅದೇ ಒಂದು ಗ್ರೇಟ್. ಇವ ನೋಡ್ರಿ ಬರೀ ಡಬ್ಬಿಂಗ್. ನಾನೇನು ಮಾತಾಡ್ತೀನಲ್ಲ ಹಿಂದಿಂದ ನನ್ನಂಗೆ ಮಾತಾಡ್ತಾನ. ಅಪ್ಪನ ಕಡೆ ಸಪೋರ್ಟು. ಇಬ್ರು ಸೇರಿ ನಾನು ಲಾಗ್ ಮಾಡೋ ಟೈಮಿಗೆ ಫುಲ್ಲು ಕಿಂಡಲ್. ನನ್ನ ಯಾಕೆ ತೋರಿಸ್ತಾ, ಫುಲ್ಲು ಶೆಕೆ ನನಗೆ, ಅದಕ್ಕೆ ನನ್ನ ಫೇಸ್ ಇಷ್ಟ. ಏನ್ ಪಾಪ, ನಾನು ಅದಕ್ಕೆ ಇಷ್ಟೊತ್ತು ನನ್ನ ಫೇಸ್ ತೋರಿಸ್ಲಿಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತು ನನಗೆ ಫುಲ್ಲು ಶೆಕೆ ಆಗ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಏನ್ ಪಪ್ಪ, ನಂಗೆ ಮಾತಾಡಕ್ ಬಿಡು ಪಪ್ಪ. ಹೊರಗಡೆ ಚೇರ್ ಇಟ್ಕೊಂಡು ಕಾಂಪೌಂಡ್ ಏರಿ ನೋಡ್ಬೇಕು ಅವನು. ಅವನ ಐಡಿಯಾ ನನಗೆ ಗೊತ್ತು, ಹೇಳಿಲ್ಲ ನಾನು. ಏನ್ ನಮ್ದು ಏನಂತಾರಲ್ಲ, ಇದು ಗಾರ್ಡನ್. ಹೌದು, ನಮ್ ಗಾರ್ಡನ್ ನೋಡಿ, ಇದು ನಮ್ ಇಂಡಿಯನ್ ಗಾರ್ಡನ್ ನೋಡಿ. ಇದು ದಿಸ್ ಈಸ್ ಮೈ ಗಾರ್ಡನ್. ಅದು ಬಿದ್ದು 4-5 ದಿನ ಆಯ್ತು. ಬೇಡ
ಏನಿಲ್ಲ ನೋಡಿ, ಇದೆಲ್ಲ ನಮ್ಮ ಗಾರ್ಡನ್ ನೋಡಿ ಮುಂದೆ ನಮ್ಮ ಸನಿ ಇದೆಲ್ಲ ಗಾರ್ಡನ್ ನೋಡಕ್ ಭಾಳ ಇಷ್ಟ. ನಮ್ಮ ಮನೆಗೆ ಇಷ್ಟ, ನಮ್ಮ ಮನೆ ಮುಂದೆ ಇಷ್ಟ ಆಗ್ಲಾರ ಪ್ಲೇಸ್ ಅಂದ್ರೆ ನನಗಿದೆ ನೋಡಿ. ಇದನ್ನ ಈ ತರ ಬಿಟ್ಬಿಟ್ಟಿದ್ದಾರೆ. ನಾವು ರೆಂಟ್ ಇರೋದ್ರಿಂದ ತೆಗ್ಸಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಬಟ್ ನಮಗೆ ಮನೆ ತುಂಬಾ ಇಷ್ಟ ಆಗಿದೆ ಅಲ್ವಾ, ಹಾಗಾಗಿ ಇಗ್ನೋರ್ ಮಾಡ್ಬಿಡ್ತೀವಿ. ನೀವು ವಿಡಿಯೋದಾಗ ಇಗ್ನೋರ್ ಮಾಡ್ಬಿಡಿ. ನೋಡಿ, ಇದು ನಮ್ಮ ಮಿನಿ ಗಾರ್ಡನ್. ನೋಡಿ, ಇಲ್ಲಿ ಕೂಡ ಮ್ಯಾಟ್ ಹಾಕ್ಬಹುದು, ಬಟ್ ಬೇಡ, ಯಾಕಂದ್ರೆ ನೀರ್ ಹಾಕಿದ್ರೆ ಎಲ್ಲ ಮ್ಯಾಟ್ ಎಲ್ಲ ಹಸಿ ಆಗ್ಬಿಡುತ್ತೆ ಅಂತ ಹಾಕಿಲ್ಲ. ಈ ಕಡೆ ನೋಡಿ ನಮ್ಮ ಮನೆ ವ್ಯೂ. ನಾನ್ ಮಾತಾಡಕತ್ತೀನಿ ಮಮ್ಮಿ.